ದುಡಿಮೆಯ ದೇವರು ಅಂತ ಕೆಲಸ ಮಾಡುವ ನಮ್ಮ ಕಾರ್ಮಿಕರ ಆರೋಗ್ಯ ಕಾಪಾಡೋಕೆ ಕಾರ್ಮಿಕ ಇಲಾಖೆ ಬದ್ಧವಾಗಿದೆ. ಅವರಿಗಾಗಿ ಸಂಚಾರಿ ಆರೋಗ್ಯ ಘಟಕಗಳು ಸದಾ ಸಂಜೀವಿನಿಯಾಗಿ ಕೆಲಸ ಮಾಡ್ತಾ ಇವೆ. ಕಾರ್ಮಿಕರಿಗೆ ಸಂಜೀವಿನಿಯಾದ ಸಂಚಾರಿ ಆರೋಗ್ಯ ಘಟಕ. ಕಾರ್ಮಿಕರ ಆರೋಗ್ಯ ಕಾಪಾಡಲು ಮುಂದಾದ ಸಚಿವ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಸ್ತುತವಾಗಿದೆ. ಆದರೆ ಕಾರ್ಮಿಕರು ತಮ್ಮ ಆರೋಗ್ಯದ ಕಾಳಜಿ ಮಾಡೋದು ಕಡಿಮೆ. ಮಾಹಿತಿ ಮತ್ತು ಅರಿವಿನ ಕೊರತೆ, ಸೌಲಭ್ಯಗಳ ಕೊರತೆ, ಹಣಕಾಸಿನ ತೊಂದರೆ ಹೀಗೆ ಹಲವಾರು ಕಾರಣಗಳಿಂದ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನ ಕೊಡುವ ವಿಷಯದಲ್ಲಿ ಹಿಂದೆ ಇದ್ದಾರೆ. ಹೀಗಾಗಿ ಇವರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಪಣತೊಟ್ಟಿದೆ. ಸಚಿವ ಸಂತೋಷ್ ಲಾಡ್ ತಮ್ಮ ಇಲಾಖೆಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಕಾರ್ಮಿಕರ ಅಭಿವೃದ್ಧಿ ಜೊತೆಗೆ ಅವರ ಆರೋಗ್ಯದ ಕಡೆಗೂ ಗಮನ ಹರಿಸಿದ್ದಾರೆ. ಇದರ ಭಾಗವಾಗಿಯೇ ಕಾರ್ಮಿಕರ ಆರೋಗ್ಯ ಕಾಪಾಡಲು ಇರುವ ಸೇವೆಯೇ ಸಂಚಾರಿ ಆರೋಗ್ಯ ಘಟಕ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯ ಕಾಪಾಡುವಲ್ಲಿ ಈ ಘಟಕಗಳು ಸಂಜೀವಿನಿಯಾಗಿ ಕೆಲಸ ಮಾಡುತ್ತಿವೆ. ಶ್ರಮಯೋಗಿಗಳ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಸಂಚಾರಿ ಆರೋಗ್ಯ ಘಟಕಗಳು ಸದಾ ಸನ್ನದ್ದವಾಗಿದೆ. ಇದಕ್ಕೆ ಅಂತಾನೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ ಇರುವಂತಹ 100 ಸಂಚಾರಿ ವಾಹನಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಈ ಒಂದು 100 ಮೆಡಿಕಲ್ ಯೂನಿಟ್ಗಳನ್ನ ಕ್ಲಿನಿಕ್ ಆನ್ ವೀಲ್ಸ್ ಅಂತ ಹೇಳಬಹುದು. ಈ ಕ್ಲಿನಿಕ್ ಆನ್ ವೀಲ್ಸ್ ಅಂತ ನಾವೇನ್ ಹೇಳ್ತೀವಿ, ಮೆಡಿಕಲ್ ಮೊಬೈಲ್ ಯೂನಿಟ್ ಅಂತ ಏನ್ ಹೇಳ್ತಿದೀವಿ, ಇದು ಸುಮಾರು 100 ಈ ತರದ ಬಸ್ಗಳನ್ನ ನಾವು ಮಾಡಿದ್ದೇವೆ ಸರ್, ತಮ್ಮ ಮಾರ್ಗದರ್ಶನದ ಮೇಲೆ. ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ವತಿಯಿಂದ ಈ 100 ಗಾಡಿಗಳು ವಿಶೇಷವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಕನಿಷ್ಠ 3 ರಿಂದ 4 ಈ ವಾಹನಗಳು ಜಿಲ್ಲೆವಾರು ಹೋಗ್ತವೆ. ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಹೋಗಿ ಯಾರು ಕಟ್ಟಡ ಕಾರ್ಮಿಕರ ಯಾರು ಬೆವರು ಸುರಿಸಿ ನಮಗೆ ಸೆಸ್ ಅನ್ನು ಕೊಡ್ತಾ ಇದ್ದಾರೆ ಅವರು ನೇರವಾಗಿ ಅಲ್ಲಿ ಹೋಗ್ಬೇಕು, ಚಿಕಿತ್ಸೆ ಮಾಡಬೇಕು. ಚಿಕಿತ್ಸೆ ಜೊತೆಗೆ ಬೈ ಚಾನ್ಸ್ ಅವ್ನು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಅಲ್ಲೇ ಆನ್ಲೈನ್ ರಿಜಿಸ್ಟರ್ ಮಾಡಬೇಕು. ಅವನಿಗೆ ಆಭಾ ಕಾರ್ಡ್ ಇಲ್ಲದ್ರೆ ಆಭಾ ಕಾರ್ಡ್ ಕೂಡ ರಿಜಿಸ್ಟರ್ ಮಾಡಿಕೊಡಬೇಕು. ಆ ಚಿಕಿತ್ಸೆಯಲ್ಲಿ ಇನ್ನ ಮುಂದ್ಗಡೆ ಇನ್ನ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದ್ರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಂಪೂರ್ಣವಾಗಿ 100 ಗಾಡಿ ದಿನಕ್ಕೆ ನಾವು ಕನಿಷ್ಠ 50 ಜನಕ್ಕೂ ನಾವು ತಪಾಸಣೆ ಮಾಡಿದ್ರೆ ಸರ್ ದಿನಕ್ಕೆ 5,000 ಜನ ಆಗುತ್ತೆ. ಸಂಚಾರಿ ಆರೋಗ್ಯ ಘಟಕಗಳ ಒಂದು ವಿಶೇಷತೆ ಅಂತಂದ್ರೆ ಅವುಗಳು ಕಾರ್ಮಿಕರು ಇರುವಲ್ಲೇ ಹೋಗಿ ಸೇವೆ ನೀಡೋದು. ಇನ್ನು 2022-23ನೇ ಸಾಲಿನ ಆಯವ್ಯಯ ಘೋಷಣೆಯ ಅನ್ವಯ ಸಂಚಾರಿ ಆರೋಗ್ಯ ಕ್ಲಿನಿಕ್ ಯೋಜನೆಯ ಅಡಿಯಲ್ಲಿ ಇವುಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ನಿರ್ಧರಿಸಿ ಇಲಾಖೆ ಈ ಯೋಜನೆ ತಂದಿದೆ. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಯೋಜನೆಯನ್ನ ಜಾರಿ ಮಾಡುವಲ್ಲಿ ನಿರಂತರವಾಗಿ ಶ್ರಮ ವಹಿಸಿದ್ದಾರೆ.
ಪ್ರತಿ ಜಿಲ್ಲೆಗೆ ತಲಾ 3 ವಾಹನಗಳ ಹಂಚಿಕೆ ಮಾಡಲಾಗಿದೆ. ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಇವುಗಳು ಸೇವೆ ನೀಡಲಿವೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ವಾಹನಗಳಿಗೆ ಚಾಲನೆ ನೀಡಲಾಗಿದೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯ ಇದೆ. ಮನೆ ಬಾಗಿಲಿಗೆ ವೈದ್ಯಕೀಯ ಸೇವೆ ಸಿಗಬೇಕು ಅಂತ ಕಾರ್ಮಿಕ ಇಲಾಖೆಯ ಇಲಾಖೆಯು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ತನ್ನ ಸದಸ್ಯರಿಗಾಗಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆರೋಗ್ಯ ಪರಿಶೀಲನೆಗಾಗಿ ವಿಶೇಷ ಆದ್ಯತೆ ನೀಡುತ್ತಿದೆ. ಅನಾರೋಗ್ಯ ಜೋರಾಗುವ ಮೊದಲು ಅದರ ಪರಿಶೀಲನೆ ಮಾಡಿಸಿಕೊಳ್ಳಬೇಕು. ಇದಕ್ಕೆ ಒತ್ತು ಕೊಟ್ಟಿರುವ ಇಲಾಖೆ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಆರಂಭಿಸಿದೆ. 20ಕ್ಕೂ ಅಧಿಕ ಆರೋಗ್ಯ ಪರೀಕ್ಷೆಗಳನ್ನು ಇಲಾಖೆ ನಡೆಸುತ್ತಿದೆ. Doctor consultation, physical test, lung function test, audiometry screen test, vision screening test, CBC test, ESR, HAIC test, LFT, kidney test, lipid profile, malaria parasite, urine routine, T3, T4, TSH, serum iron, serum magnesium, GGTP, serum protein, HIV, ಹೆಪಟೈಟಿಸ್ ಬಿ, ಸಿ ಟೆಸ್ಟ್, ಬ್ಲಡ್ ಗ್ರೂಪಿಂಗ್ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಸಂಚಾರಿ ಆರೋಗ್ಯ ಘಟಕಗಳು ಕೇವಲ ನೋಂದಾಯಿತ ಕಾರ್ಮಿಕರು ಮಾತ್ರವಲ್ಲದೆ ಅವರ ಅವಲಂಬಿತರಿಗೂ ಸೇವೆ ಒದಗಿಸುತ್ತೆ. ಇದರಿಂದ ಕಾರ್ಮಿಕರ ಕುಟುಂಬದ ಎಲ್ಲರಿಗೂ ಆರೋಗ್ಯ ಸೇವೆ ದೊರೆಯುತ್ತೆ. ಆರೋಗ್ಯವಂತ ಕಾರ್ಮಿಕ ಶಕ್ತಿಯನ್ನ ಬಲಗೊಳಿಸುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ದೊಡ್ಡ ಕೊಡುಗೆ ನೀಡುತ್ತಿವೆ. ಕೃಷಿವರೆಗಿನ ಪ್ರಮುಖ ಸುದ್ದಿ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ದುಡಿಮೆಯ ದೇವರು ಅಂತ ಕೆಲಸ ಮಾಡುವ ನಮ್ಮ ಕಾರ್ಮಿಕರ ಆರೋಗ್ಯ ಕಾಪಾಡೋಕೆ ಕಾರ್ಮಿಕ ಇಲಾಖೆ ಬದ್ಧವಾಗಿದೆ. ಅವರಿಗಾಗಿ ಸಂಚಾರಿ ಆರೋಗ್ಯ ಘಟಕಗಳು ಸದಾ ಸಂಜೀವಿನಿಯಾಗಿ ಕೆಲಸ ಮಾಡ್ತಾ ಇವೆ. ಕಾರ್ಮಿಕರಿಗೆ ಸಂಜೀವಿನಿಯಾದ ಸಂಚಾರಿ ಆರೋಗ್ಯ ಘಟಕ. ಕಾರ್ಮಿಕರ ಆರೋಗ್ಯ ಕಾಪಾಡಲು ಮುಂದಾದ ಸಚಿವ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಸ್ತುತವಾಗಿದೆ. ಆದರೆ ಕಾರ್ಮಿಕರು ತಮ್ಮ ಆರೋಗ್ಯದ ಕಾಳಜಿ ಮಾಡೋದು ಕಡಿಮೆ. ಮಾಹಿತಿ ಮತ್ತು ಅರಿವಿನ ಕೊರತೆ, ಸೌಲಭ್ಯಗಳ ಕೊರತೆ, ಹಣಕಾಸಿನ ತೊಂದರೆ ಹೀಗೆ ಹಲವಾರು ಕಾರಣಗಳಿಂದ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನ ಕೊಡುವ ವಿಷಯದಲ್ಲಿ ಹಿಂದೆ ಇದ್ದಾರೆ. ಹೀಗಾಗಿ ಇವರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಪಣತೊಟ್ಟಿದೆ.
ಸಚಿವ ಸಂತೋಷ್ ಲಾಡ್ ತಮ್ಮ ಇಲಾಖೆಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಕಾರ್ಮಿಕರ ಅಭಿವೃದ್ಧಿ ಜೊತೆಗೆ ಅವರ ಆರೋಗ್ಯದ ಕಡೆಗೂ ಗಮನ ಹರಿಸಿದ್ದಾರೆ. ಇದರ ಭಾಗವಾಗಿಯೇ ಕಾರ್ಮಿಕರ ಆರೋಗ್ಯ ಕಾಪಾಡಲು ಇರುವ ಸೇವೆಯೇ ಸಂಚಾರಿ ಆರೋಗ್ಯ ಘಟಕ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯ ಕಾಪಾಡುವಲ್ಲಿ ಈ ಘಟಕಗಳು ಸಂಜೀವಿನಿಯಾಗಿ ಕೆಲಸ ಮಾಡುತ್ತಿವೆ. ಶ್ರಮಯೋಗಿಗಳ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಸಂಚಾರಿ ಆರೋಗ್ಯ ಘಟಕಗಳು ಸದಾ ಸನ್ನದ್ದವಾಗಿದೆ. ಇದಕ್ಕೆ ಅಂತಾನೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ ಇರುವಂತಹ 100 ಸಂಚಾರಿ ವಾಹನಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಈ ಒಂದು 100 ಮೆಡಿಕಲ್ ಯೂನಿಟ್ಗಳನ್ನ ಕ್ಲಿನಿಕ್ ಆನ್ ವೀಲ್ಸ್ ಅಂತ ಹೇಳ್ಬೋದು. ಈ ಕ್ಲಿನಿಕ್ ಆನ್ ವೀಲ್ಸ್ ಅಂತ ನಾವೇನ್ ಹೇಳ್ತೀವಿ, ಮೆಡಿಕಲ್ ಮೊಬೈಲ್ ಯೂನಿಟ್ ಅಂತ ಏನ್ ಹೇಳ್ತಿದೀವಿ, ಇದು ಸುಮಾರು 100 ಈ ತರದ ಬಸ್ಗಳನ್ನ ನಾವು ಮಾಡಿದ್ದೇವೆ ಸರ್, ತಮ್ಮ ಮಾರ್ಗದರ್ಶನದ ಮೇಲೆ. ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ವತಿಯಿಂದ ಈ 100 ಗಾಡಿಗಳು ವಿಶೇಷವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಕನಿಷ್ಠ 3 ರಿಂದ 4 ಈ ವಾಹನಗಳು ಜಿಲ್ಲೆವಾರ ಹೋಗ್ತವೆ. ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಹೋಗಿ ಯಾರು ಕಟ್ಟಡ ಕಾರ್ಮಿಕರ ಯಾರು ಬೆವರು ಸುರಿಸಿ ನಮಗೆ ಸೆಸ್ ಅನ್ನು ಕೊಡ್ತಾ ಇದ್ದಾರೆ ಅವರು ನೇರವಾಗಿ ಅಲ್ಲಿ ಹೋಗ್ಬೇಕು, ಚಿಕಿತ್ಸೆ ಮಾಡಬೇಕು. ಚಿಕಿತ್ಸೆ ಜೊತೆಗೆ ಬೈ ಚಾನ್ಸ್ ಅವ್ನು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಅಲ್ಲೇ ಆನ್ಲೈನ್ ರಿಜಿಸ್ಟರ್ ಮಾಡಬೇಕು. ಅವನಿಗೆ ಆಭಾ ಕಾರ್ಡ್ ಇಲ್ಲದ್ರೆ ಆಭಾ ಕಾರ್ಡ್ ಕೂಡ ರಿಜಿಸ್ಟರ್ ಮಾಡಿಕೊಡ್ಬೇಕು. ಆ ಚಿಕಿತ್ಸೆಯಲ್ಲಿ ಇನ್ನ ಮುಂದ್ಗಡೆ ಇನ್ನ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದ್ರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಂಪೂರ್ಣವಾಗಿ 100 ಗಾಡಿ ದಿನಕ್ಕೆ ನಾವು ಕನಿಷ್ಠ 50 ಜನಕ್ಕೂ ನಾವು ತಪಾಸಣೆ ಮಾಡಿದ್ರೆ ಸರ್ ದಿನಕ್ಕೆ 5,000 ಜನ ಆಗುತ್ತೆ. ಸಂಚಾರಿ ಆರೋಗ್ಯ ಘಟಕಗಳ ಒಂದು ವಿಶೇಷತೆ ಅಂತಂದ್ರೆ ಅವುಗಳು ಕಾರ್ಮಿಕರು ಇರುವಲ್ಲೇ ಹೋಗಿ ಸೇವೆ ನೀಡೋದು. ಇನ್ನು 2022-23ನೇ ಸಾಲಿನ ಆಯವ್ಯಯ ಘೋಷಣೆಯ ಅನ್ವಯ ಸಂಚಾರಿ ಆರೋಗ್ಯ ಕ್ಲಿನಿಕ್ ಯೋಜನೆಯ ಅಡಿಯಲ್ಲಿ ಇವುಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ನಿರ್ಧರಿಸಿ ಇಲಾಖೆ ಈ ಯೋಜನೆ ತಂದಿದೆ. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಯೋಜನೆಯನ್ನ ಜಾರಿ ಮಾಡುವಲ್ಲಿ ನಿರಂತರವಾಗಿ ಶ್ರಮ ವಹಿಸಿದ್ದಾರೆ. ಪ್ರತಿ ಜಿಲ್ಲೆಗೆ ತಲಾ 3 ವಾಹನಗಳ ಹಂಚಿಕೆ ಮಾಡಲಾಗಿದೆ. ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಇವುಗಳು ಸೇವೆ ನೀಡಲಿವೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ವಾಹನಗಳಿಗೆ ಚಾಲನೆ ನೀಡಲಾಗಿದೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯ ಇದೆ. ಮನೆ ಬಾಗಿಲಿಗೆ ವೈದ್ಯಕೀಯ ಸೇವೆ ಸಿಗಬೇಕು ಅಂತ ಕಾರ್ಮಿಕ ಇಲಾಖೆಯ ಇಲಾಖೆಯು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ತನ್ನ ಸದಸ್ಯರಿಗಾಗಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆರೋಗ್ಯ ಪರಿಶೀಲನೆಗಾಗಿ ವಿಶೇಷ ಆದ್ಯತೆ ನೀಡುತ್ತಿದೆ. ಅನಾರೋಗ್ಯ ಜೋರಾಗುವ ಮೊದಲು ಅದರ ಪರಿಶೀಲನೆ ಮಾಡಿಸಿಕೊಳ್ಳಬೇಕು. ಇದಕ್ಕೆ ಒತ್ತು ಕೊಟ್ಟಿರುವ ಇಲಾಖೆ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಆರಂಭಿಸಿದೆ. 20ಕ್ಕೂ ಅಧಿಕ ಆರೋಗ್ಯ ಪರೀಕ್ಷೆಗಳನ್ನು ಇಲಾಖೆ ನಡೆಸುತ್ತಿದೆ. Doctor consultation, physical test, lung function test, audiometry screen test, vision screening test, CBC test, ESR, HAIC test, LFT, kidney test, lipid profile, malaria parasite, urine routine, T3, T4, TSH, serum iron, serum magnesium, GGTP, serum protein, HIV, ಹೆಪಟೈಟಿಸ್ ಬಿ, ಸಿ ಟೆಸ್ಟ್, ಬ್ಲಡ್ ಗ್ರೂಪಿಂಗ್ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಸಂಚಾರಿ ಆರೋಗ್ಯ ಘಟಕಗಳು ಕೇವಲ ನೋಂದಾಯಿತ ಕಾರ್ಮಿಕರು ಮಾತ್ರವಲ್ಲದೆ ಅವರ ಅವಲಂಬಿತರಿಗೂ ಸೇವೆ ಒದಗಿಸುತ್ತೆ. ಇದರಿಂದ ಕಾರ್ಮಿಕರ ಕುಟುಂಬದ ಎಲ್ಲರಿಗೂ ಆರೋಗ್ಯ ಸೇವೆ ದೊರೆಯುತ್ತೆ. ಆರೋಗ್ಯವಂತ ಕಾರ್ಮಿಕ ಶಕ್ತಿಯನ್ನ ಬಲಗೊಳಿಸುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ದೊಡ್ಡ ಕೊಡುಗೆ ನೀಡುತ್ತಿವೆ.
ಕೃಷಿವರೆಗಿನ ಪ್ರಮುಖ ಸುದ್ದಿ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.